ಒಳಗೆ ಸೇರಿದರೆ ಗುಂಡು ಸ್ವಾಮೀಜಿ ಆಗುವರು ಸಿಂಗರ್. ಶ್ರಾವಣ ಮಾಸದಲ್ಲಿ ಸ್ವಾಮೀಜಿಗೆ ನೆನಪಾದ್ರು ಮಾಲಾಶ್ರೀ. ಒಳಗೆ ಸೇರಿದ್ರೆ ಗುಂಡು ಸ್ವಾಮೀಜಿ ಆಗ್ತಾರೆ ಸಿಂಗರ್. ಶ್ರಾವಣ ಮಾಸದಲ್ಲಿ ಸ್ವಾಮೀಜಿಗೆ ನೆನಪಾದ್ರು ಮಾಲಾಶ್ರೀ. ಎಣ್ಣೆ ಏಟಲ್ಲಿ ರವಿಚಂದ್ರನ್ ಸ್ಟೈಲ್ ಅಲ್ಲಿ ಸ್ವಾಮೀಜಿ ಸಾಂಗ್ ಹಾಡಿದ್ದಾರೆ. ಗಂಧರ್ವ ಲೋಕವನ್ನೇ ನಾಚಿಸಿದ ಸ್ವಾಮೀಜಿ ಎಣ್ಣೆ ಲೋಕ. ಕಾವಿಧಾರಿ ಬಾಯಲ್ಲಿ ಯಾರಿವಳು ಯಾರಿವಳು ಸಿನಿಮಾ ಸಾಂಗ್ ಅಂತೆ. ಶ್ರಾವಣ ಮಾಸದ ಆರಂಭದಲ್ಲಿಯೇ ಸ್ವಾಮೀಜಿ ವಿಡಿಯೋ ವೈರಲ್ ಆಗ್ತಿದೆ. ಕಲಬುರಗಿಯ ಮಾಶಾಳ ಗ್ರಾಮದ ಶ್ರೀ ಮರುಳಾರಾಧ್ಯ ಸ್ವಾಮೀಜಿ ಶ್ರೀ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿಯಾಗಿರೋ ಸ್ವಾಮೀಜಿ ಮಾಲಾಶ್ರೀ ಸಾಂಗಿಗೆ ಹಾಡು ಹೇಳ್ತಾರಂತೆ, ಡ್ಯಾನ್ಸ್ ಮಾಡ್ತಾರಂತೆ. ಸ್ವಾಮೀಜಿ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಮಾಣದ ಆಕ್ರೋಶ ವ್ಯಕ್ತವಾಗಿದೆ. ಸ್ವಾಮೀಜಿ ಒಳಗೆ ಸೇರಿದ್ರೆ ಗುಂಡು ಸ್ವಾಮೀಜಿ ಆಗ್ತಾರೆ ಸಿಂಗರ್. ನೋಡಿ, ಶ್ರಾವಣ ಮಾಸದಲ್ಲಿ ಸ್ವಾಮೀಜಿಗೆ ಪಾಪ ಪಾರ್ಟಿ ಮಾಡಬೇಕು ಅಂತ ಅನ್ಸುತ್ತೇನೋ, ಪೂಜೆ ಮಾಡೋದು ಬಿಟ್ಟು. ನಾಗರಿಗೆ ಹಾಲೆರಿಯೋದು ಬೇಡ, ನಾಗರ ಪಂಚಮಿ ಪ್ರಯುಕ್ತ ನಾವೇ ಕುಡಿದು ಬಿಡೋಣ ಅಂತ. ಎಸ್, ಈ ಸ್ವಾಮೀಜಿ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಲೈನ್ ಅಲ್ಲಿ ಇದ್ದಾರೆ. ಮಹೇಶ್, ಸ್ವಾಮೀಜಿಗೆ ಏನಾದ್ರೂ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಆಸೆ ಆಗಿದೆಯಾ ಅಂತ? ರಾಶಿಕಾ, ಏನು ದುಶ್ಚಟಗಳಿಂದ ದೂರವಾಗಿ ಏನು ಬೀಡಿ ಹಾಗೂ ಸಿಗರೇಟು, ಸಾರ ಏನು ಇನ್ನಿತರ ವಸ್ತುಗಳಿಂದ ದೂರ ಇರಿ, ಏನು ನಶಾಮುಕ್ತ ಸಮಾಜ ಮಾಡಲು ಸಹಕರಿಸಿ ಎಂದು ಜೋಳಿಗೆ ಹಿಡಿದು ಸಮಾಜ ತಿದ್ದುವ ಸ್ವಾಮೀಜಿಗಳು ಅಭಿಯಾನ ಮಾಡುವಂತ ಒಂದು ಕಡೆ ಆದರೆ, ಏನು ಇನ್ನೊಂದು ಕಡೆ ಸ್ವಾಮೀಜಿ ಮಧ್ಯದ ಅಮಲಿನಲ್ಲಿ ತೇಲಾಡಿ ಏನು ಮೈಕ್ ಹಿಡಿದು ಯಾರಿವಳು ಯಾರಿವಳು ಎನ್ನುವ ಸಿನಿಮಾದ ಸಾಂಗ್ ಹಾಡುವಂತ ಘಟನೆ ಏನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಏನು ಮಾಶಾಳ ಗ್ರಾಮದಲ್ಲಿ ಏನು ನಡೆದಿರುವಂತ ಘಟನೆ. ಏನು ಶ್ರೀ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಏನು ಮರುಳಾರಾಧ್ಯ ಸ್ವಾಮೀಜಿ ಏನು ಹಾಡು ಹಾಡಿದ್ದು, ಏನು ಜೊತೆಗೆ ಹಾಡುವ ಸಮಯದಲ್ಲಿ ಏನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಇವರು ಹರಿಬಿಡಲಾಗಿದ್ದು. ಇನ್ನು ಶ್ರಾವಣ ಮಾಸ ಆರಂಭವಾಗಿರೋದ್ರಿಂದ ಏನು ಮಠದಲ್ಲಿ ಏನು ಪುರಾಣ ಪ್ರವಚನ ಏನು ಇನ್ನಿತರ ಧಾರ್ಮಿಕ ಕಾರ್ಯಗಳು ಅದಾವ, ಅಂಥವು ಪ್ರಾರಂಭ ಮಾಡಬೇಕಾಗಿತ್ತು. ಏನು ಧರ್ಮದ ಬೋಧನೆ ಪ್ರಚಾರ ಮಾಡಬೇಕಾಗಿರುವಂತ ಸ್ವಾಮೀಜಿಗಳೇ ಅವರು ಏನು ಕುಡಿದು ಏನು ತೇಲಾಡಿ ಸಾರ್ವಜನಿಕ ಏನು ವಲಯದಲ್ಲಿ ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು. ಇನ್ನು ಏನು ಮಾಶಾಳದ ಗ್ರಾಮದಲ್ಲಿ ಏನು ಹಿರಿಯರು ಹಾಗೂ ಸಭೆ ಸೇರಿ ಇದರ ವಿಚಾರವಾಗಿ ಏನು ಪೀಠಾಧಿಪತಿಗಳಾಗಿರ್ತಕ್ಕಂಥ ಏನು ಮರುಳಾರಾಧ್ಯ ಸ್ವಾಮೀಜಿ ವಿರುದ್ಧ ಕೂಡ ಕೆಲವೊಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿದೆ. ರಾಶಿಕಾ. ಓಕೆ ಮಹೇಶ್, ಮರುಳಾರಾಧ್ಯ ಸ್ವಾಮೀಜಿ ಅಂತ ಅವ್ರ ಹೆಸರಲ್ಲೇ ಮರಳು ಅನ್ನೋದು ಸೇರ್ಕೊಂಡಿದೆ. ಅವರು ದಿನನಿತ್ಯ ಇದನ್ನೇ ಮಾಡ್ತಿರ್ತಾರಾ, ಅಥವಾ ದೇವಸ್ಥಾನದಲ್ಲಿ ಇಂಥವ್ರನ್ನ ಹೇಗೆ ಅರ್ಚಕರನ್ನಾಗಿ ಸ್ವಾಮೀಜಿಗಳನ್ನಾಗಿ ಪೀಠಾಧಿಪತಿಯಾಗಿ ನೇಮಕ ಮಾಡಿದ್ದಾರೆ? ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ? ಖಂಡಿತ ರಾಶಿಕಾ, ಏನು ಈ ವಿಡಿಯೋ ಬಂದ ನಂತರ ಏನು ವೈರಲ್ ಆಗಿರತಕ್ಕಂತ ಏನು ಕುಡಿದು ಅಮಿಲಿನಲ್ಲಿ ಹಾಡ ಆಡ್ತಕ್ಕಂತ ಏನು ವಿಡಿಯೋ ವೈರಲ್ ಆಗಿದೆ, ಇದರಿಂದ ಇವಾಗ ಹೊರ ಬರಬೇಕಾಗಿರೋದು ಅಂದ್ರೆ ಏನು, ದಿನನಿತ್ಯವೂ ಸ್ವಾಮೀಜಿ ಅವರು ಏನು ಮಠದಲ್ಲಿ ಪೂಜಾ ಪುನಸ್ಕಾರ ಧಾರ್ಮಿಕ ವಿಚಾರಗಳು ಏನು ಕುರಿತು ಹೇಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲಿ ಕುಡಿದು ಹಾಡ್ತಾ ಇರೋದಂತ ನೋಡಿದ್ರೆ ಮಠದಲ್ಲಿ ಏನು ನಡೀತಾ ಇದೆ ಅನ್ನೋದು ಈಗ ಗೊತ್ತಾಗಿದೆ. ರಾಶಿಕಾ. ಓಕೆ ಮಹೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.